ಮಹಿಳೆಯರನ್ನ ಸ್ವಯಂ ಉದ್ಯೋಗಸ್ಥರನ್ನಾಗಿ ಮಾಡುವುದೇ ಐಪಿಡಿಪಿ ಸಂಸ್ಥೆ ಉದ್ದೇಶ. ಡಾಕ್ಟರ್ ಕೆ ಭೀಮಾ ನಾಯಕ್. ಭಾರತದಲ್ಲಿ ಮಹಿಳಾ ಸ್ವಸಹಾಯ ಸಂಘಗಳು ಮಹಿಳೆಯರ ಆರ್ಥಿಕ ಸ್ವಾವಲಂಬನೆ, ಉಳಿತಾಯ, ಅಭ್ಯಾಸ ಮತ್ತು ನಾಯಕತ್ವ ಗುಣಗಳನ್ನು ಬೆಳೆಸುವಲ್ಲಿ ನಿರ್ಣಾಯಕ ಪಾತ್ರ ಮಹಿಳೆಯರ ಜವಾಬ್ದಾರಿಯಾಗಿದೆ. ಮಹಿಳೆಯರನ್ನು ಸ್ವಯಂ ಉದ್ಯೋಗಸ್ಥರಾಗಿ ಮಾಡುವುದೇ ನಮ್ಮ ಐಪಿಡಿಪಿ ಸಂಸ್ಥೆಯ ಮೂಲ ಉದ್ದೇಶ ಎಂದು ಸಮಗ್ರ ಜನಾಭಿವೃದ್ಧಿ ನಿರ್ದೇಶಕ ಡಾಕ್ಟರ್ ಕೆ ಭೀಮಾ ನಾಯಕ್ ಹೇಳಿದರು. ಅವರು ಆರ್ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಬುದ್ಧನಗರದಲ್ಲಿರುವ ಸಮುದಾಯ ಭವನದಲ್ಲಿ ಸಮಗ್ರ ಜನಾಭಿವೃದ್ಧಿ ಸಂಸ್ಥೆ ಅಧ್ಯಕ್ಷ ಜಯರಾಮನ್, ಡಾಕ್ಟರ್ ಕೆ ಭೀಮಾ ನಾಯಕ್, ಪಾರ್ಥ, ಮಂಜುಳಾ, ಶಿವಮ್ಮ, ಚಿದಾನಂದ, ಎಚ್.ಬಿ. ಸದಾಶಿವ್ ಇವರುಗಳ ನೇತೃತ್ವದಲ್ಲಿ ಆಯೋಜಿಸಿದ್ದ ಮಹಿಳಾ ಸ್ವಸಹಾಯ ಸಂಘಗಳ ಉದ್ಯಮಶೀಲ ಕಾರ್ಯಕ್ರಮಕ್ಕೆ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿ ಡಾಕ್ಟರ್ ಕೆ ಭೀಮಾ ನಾಯಕ್ ಮಹಿಳೆಯರನ್ನು ಉದ್ದೇಶಿಸಿ ಮಾತನಾಡಿದರು. ಜಯರಾಮನ್ ಮಾತನಾಡಿ, ಮಹಿಳೆಯರು ಸಮಾಜದಲ್ಲಿ ಜಾಗೃತಿ ಮೂಲಕ ಬಡತನ ನಿರ್ಮೂಲನೆ ಆಗುವ ನಿಟ್ಟಿನಲ್ಲಿ ನಮ್ಮ ಐಪಿಡಿಪಿ ಸಂಸ್ಥೆ ಸ್ವಸಹಾಯ ಸಂಘಗಳ ಮಹಿಳಾ ಸದಸ್ಯರಿಗೆ ಅದಲ್ಲದೆ ನಮ್ಮ ಸಂಸ್ಥೆಯಿಂದ ತರಬೇತಿ ನೀಡಿ ಉದ್ಯಮಶೀಲರನ್ನಾಗಿ ಮಾಡುವ ಉದ್ದೇಶದಿಂದ 22 ವರ್ಷಗಳಿಂದ ಮಹಿಳೆಯರನ್ನ ಉತ್ತೇಜನಕ್ಕಾಗಿ ಈ ಕಾರ್ಯವನ್ನು ಮಾಡುತ್ತಿದ್ದೇವೆ ಎಂದರು. ನಂತರ ಸದಾಶಿವ ತರಬೇತಿ ಮುಖ್ಯಸ್ಥ ಮಾತನಾಡಿದರು. ಮಹಿಳಾ ಸ್ವಸಹಾಯ ಸಂಘಗಳ ಉದ್ಯಮಶೀಲ ಕಾರ್ಯಕ್ರಮದಲ್ಲಿ ಅನ್ನಪೂರ್ಣೇಶ್ವರಿ ಸ್ವಸಹಾಯ ಸಂಘ, ವಜ್ರೇಶ್ವರಿ ಶ್ರೀ ಶಕ್ತಿ ಸಂಘ, ಮುಕ್ತ ಮಹಿಳಾ ಸ್ವಸಹಾಯ ಸಂಘಗಳ ಮಳಿಗೆಗಳು ಇದೆಲ್ಲ ನೀವು ಎಲ್ಲಿ ಪರ್ಚೇಸ್ ಅದೆಲ್ಲ ನಾವು ಜನ ನೀವೇ ಮಾಡೋದು. ಇದೆಲ್ಲ ಪರ್ಚೇಸ್ ಮಾಡ್ತೀವಿ. ಸೊ ಹೋಲ್ಸೇಲ್ ಇದಕ್ಕೆ ಎಷ್ಟು ಟೈಮ್ ಸ್ಪೆಂಡ್ ಮಾಡಿ? ಫುಲ್ ಟೈಮ್ ಮಾತ್ರ? ಫುಲ್ ಟೈಮ್ ಎಲ್ಲರೂ ಅದೇ ಥರ ಫುಲ್ ಟೈಮ್. ಟೈಮಿಂಗ್ ಏನು ಚೇಂಜ್ ಮಾಡಿ? ಜಾಸ್ತಿ ನನ್ನ ಹೆಸರು ಜಯರಾಮ್, ಐಪಿಡಿಪಿಯ ಪ್ರೆಸಿಡೆಂಟ್ ನಾನು. ಇವತ್ತು ನಮ್ಮ ಕಾರ್ಯಕ್ರಮ ಈ ಮಹಿಳೆಯರು ಅವರಿಗೆ ಮೆಸೇಜಿಂಗ್ ನಾವು ಸಪೋರ್ಟ್ ಮಾಡಿದ್ವಿ. ಅದರಿಂದ ಅವರು ಯೋಜನೆಗಳು ಮಾಡ್ತಾ ಇದ್ದಾರೆ. ಅದರಿಂದ ಯಾವ ಅನುಕೂಲ ಅವರಿಗೆ ಸಿಕ್ಕಿದೆ, ಇನ್ನೂ ಎಲ್ಲ ಬಂದಿದ್ದಾರಲ್ಲ ಅವರಿಗೆಲ್ಲ ಪ್ರೋತ್ಸಾಹ ಕೊಡಬೇಕಂತ ಈ ಕಾರ್ಯಕ್ರಮ ಮಾಡಿದ್ರು. ನಮ್ಮ ಭೀಮಾ ಅವರ ಅದ್ರ ಬಗ್ಗೆ ಸ್ವಲ್ಪ, ಭೀಮಾ ಅವರೇ ನಮ್ಮ ಎಕ್ಸಿಕ್ಯೂಟಿವ್ ಡೈರೆಕ್ಟರ್, ಅವರ ಬಗ್ಗೆ ಚೆನ್ನಾಗಿ ಥ್ಯಾಂಕ್ ಯು ಸರ್. ಸಂಸ್ಥೆಗೆ ಕಾರ್ಯನಿರ್ವಾಹಕ ನಿರ್ದೇಶಕನಾಗಿ ಕಳೆದ 22 ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಈ ದಿನದ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ, ನಮ್ಮ ಮಹಿಳಾ ಸ್ವಸಹಾಯ ಸಂಘಗಳ ಮಹಿಳೆಯರಿಗೆ ಒಂದು ಉದ್ಯಮಶೀಲತಾ ಕಾರ್ಯಕ್ರಮ, ಎಲ್ಲರಿಗೂ ಕೂಡ ಹೆಚ್ಚಿನ ಮಹಿಳೆಯರಿಗೆ ಒಂದು ಸ್ಫೂರ್ತಿ ಬಂದು ಅವರು ಸ್ವಂತ ಉದ್ಯಮಗಳನ್ನು ಪ್ರಾರಂಭ ಮಾಡಬೇಕು. ಆಗ ಮಾತ್ರ ಅವರ ಕುಟುಂಬದಲ್ಲಿ ಬದಲಾವಣೆಗಳು ಬರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರಿಗೆ ಒಂದು ಉದ್ಯಮಶೀಲತೆಯನ್ನು ಪ್ರಾರಂಭ ಮಾಡಬೇಕಂತೇಳಿ ಈ ವ್ಯಾಪಾರ ಮೇಳವನ್ನು ನಾವು ಪ್ರತಿ ವರ್ಷ ನಾವು ಮಾಡ್ತೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಟಾರ್ಗೆಟ್ ಕಾರ್ಪೊರೇಷನಿಂದ ನಮಗೆ ಸಪೋರ್ಟ್ ಮಾಡ್ತಾರೆ. ಮಹಿಳೆಯರ ಈ ಒಂದು ಮಹಿಳಾ ಅಭಿವೃದ್ಧಿ ಕಾರ್ಯಕ್ರಮ ಅಂದರೆ ವಿಮನ್ ಎಂಪ್ರೂವ್ಮೆಂಟ್ಗೋಸ್ಕರ ನಮಗೆ ಟಾರ್ಗೆಟ್ ಕಾರ್ಪೊರೇಷನ್ ನಮಗೆ ಸಪೋರ್ಟ್ ಮಾಡ್ತಾ ಇದೆ.
ನಮ್ಮ ಸಂಸ್ಥೆಯಿಂದ ಸುಮಾರು ಹಲವಾರು ಮಹಿಳೆಯರು ಈ ಒಂದು ಕಾರ್ಯಕ್ರಮವನ್ನು ಪಡ್ಕೋತಾ ಇದ್ದಾರೆ. ಇನ್ನು ಮುಂದೆನೂ ಸಹ ಎಲ್ಲ ಮಹಿಳೆಯರಿಗೆ ಇದೊಂದು ಸ್ಫೂರ್ತಿದಾಯಕವಾಗಬೇಕು. ಅದಕ್ಕೋಸ್ಕರ ಈ ಒಂದು ಕಾರ್ಯಕ್ರಮವನ್ನು ನಾವು ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮವನ್ನು ನಾವು ಆರ್ಗನೈಸ್ ಮಾಡ್ತೀವಿ. ಎಲ್ಲ ಮಹಿಳೆಯರಿಗೂ ಈ ಕಾರ್ಯಕ್ರಮದ ಮೂಲಕ ಅವರ ಅಭಿವೃದ್ಧಿ ಆಗಬೇಕು ಅನ್ನೋದು ನಮ್ಮ IPDP ಸಂಸ್ಥೆಯ ಮುಖ್ಯ ಉದ್ದೇಶ. ಸರ್ ಎಷ್ಟು ವರ್ಷಗಳಿಂದ ಆಯ್ತು ಸರ್? ಕಳೆದ 22 ವರ್ಷಗಳಿಂದ ನಾವು ಮಹಿಳೆಯರಿಗೆ ಸ್ವಸಹಾಯ ಸಂಘಗಳನ್ನು ನಾವು ಮಾಡಿ ಅವರಿಗೆ ಬೇರೆ ಬೇರೆ ಅವೇರ್ನೆಸ್ ಜಾಗೃತಿ ಕಾರ್ಯಕ್ರಮಗಳನ್ನು ಹಾಗೂ ಉದ್ಯಮ ಪ್ರಾರಂಭ ಮಾಡೋದಕ್ಕೆ ನಮ್ಮ ಕಡೆಯಿಂದ ಅವರಿಗೆ ಮಾಹಿತಿಗಳನ್ನು ಕೊಡ್ತಾ ಇದ್ದೀವಿ. ಎಷ್ಟು ಜನ ಸ್ವಸಹಾಯ ಸಂಘ ಮಾಡಿದ್ದಾರೆ? ನಮ್ಮಲ್ಲಿ ಒಟ್ಟು 2200 ಸ್ವಸಹಾಯ ಸಂಘಗಳು ಈಗ ಇದೆ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರ, ತಿಪ್ಟೂರು, ತುಮಕೂರು ಜಿಲ್ಲೆ ಮತ್ತು ರಾಮನಗರ ಜಿಲ್ಲೆಯಲ್ಲಿ ಚನ್ನಪಟ್ಟಣ, ಹೀಗೆ 4 ಜಿಲ್ಲೆಗಳಲ್ಲಿ ಒಟ್ಟು ಸುಮಾರು 19 ಸ್ವಸಹಾಯ ಸಂಘಗಳ ಕೋಆರ್ಡಿನೇಟರ್ಸ್ಗಳಿದ್ದಾರೆ. ಅದಕ್ಕೆ ನಮ್ಮ ಒಬ್ಬರು ಪ್ರೋಗ್ರಾಮ್ ಡೈರೆಕ್ಟರ್ ಇದ್ದಾರೆ SHG ಕಾರ್ಯಕ್ರಮಕ್ಕೆ ಅಂತ ಹೇಳಿ. ಸೊ ಎಲ್ಲ 4 ಜಿಲ್ಲೆಗಳಲ್ಲಿ ಸುಮಾರು 23,500 ಜನರಿಗೆ ಈ ಕಾರ್ಯಕ್ರಮ ನಡೀತಾ ಇದೆ. ಹೊಸದೇನು ಬ್ರಾಂಚ್ ಮಾಡ್ತಾ ಇದ್ದಾರೆ ಸರ್? ಹೊಸದಾಗಿ ಎಲ್ಲಿ ಬೇರೆ ಕಡೆ ಹೊಸದಾಗಿ ಅದೇ ನಾವು ಒಂದು ಜಿಲ್ಲೆ ಇತ್ತು, ಈಗ 4 ಜಿಲ್ಲೆಗೆ ಹೋಗಿದೆ. ಮುಂದಿನ ದಿನಗಳಲ್ಲಿ ಇದು ಹಾಗೆ ಎಕ್ಸ್ಪ್ಯಾಂಡ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಎಲ್ಲೆಲ್ಲ ಮಹಿಳೆಯರಿಗೆ ಇದಕ್ಕೂ ಈ ಕಾರ್ಯಕ್ರಮದ ಅವಶ್ಯಕತೆ ಇದೆಯೋ ಅಲ್ಲಿಗೆ ನಮ್ಮ ಕಾರ್ಯಕ್ರಮವನ್ನು ನಾವು ಎಕ್ಸ್ಪ್ಯಾಂಡ್ ಮಾಡ್ತೀವಿ. ಹೆಣ್ಮಕ್ಳಿಗೆ ಮಾತ್ರ ಮತ್ತು ಬೇರೆ ಏನಾದರೂ ಉದ್ಯೋಗ ಸೃಷ್ಟಿ ಮಾಡ್ತೀರಾ ಸರ್? ಅಂದರೆ ನಮ್ಮಲ್ಲಿ ಈಗ ನಮ್ಮ IPDP ಸಂಸ್ಥೆಯಿಂದನೇ ನಾವು ಸ್ಕಿಲ್ ಟ್ರೈನಿಂಗ್ ಸೆಂಟರ್ಸು ನಮ್ಮದು 4 ಕಡೆ ನಡೀತಾ ಇದೆ. ಒಂದು ಸಿರ್ಕೆನಲ್ಲಿ ಸ್ಕಿಲ್ ಟ್ರೈನಿಂಗ್ ಇದೆ, ಮತ್ತು ದಾಸನಪುರದಲ್ಲಿದೆ, ತಿಪ್ಟೂರಲ್ಲಿದೆ, ಮತ್ತು ಗುಡಿಯಾರದಲ್ಲಿದೆ. ಹೀಗೆ ಮಹಿಳೆಯರ ಕಡೆಯಿಂದ ಏನು ನಮಗೆ ಬೇಡಿಕೆ ಬರುತ್ತೆ ಅಂಥ ಸ್ಥಳಗಳಲ್ಲಿ ನಾವು ಸ್ಕಿಲ್ ಟ್ರೈನಿಂಗನ್ನು ತರಬೇತಿಗಳನ್ನು ನಾವು ಪ್ರಾರಂಭ ಮಾಡ್ತಾ ಇದ್ದೀವಿ. ತಮ್ಮ ಹೆಸರು ಸರ್? ನನ್ನ ಹೆಸರು ಕೆ ಭೀಮಾ ಅಂತೇಳಿ, IPDP ಸಂಸ್ಥೆ ಕಾರ್ಯನಿರ್ವಾಹಕ ನಿರ್ದೇಶಕ. ಥ್ಯಾಂಕ್ ಯು ಸರ್. ವಹಿಸಿದ್ದು. ಈ ಸಂದರ್ಭದಲ್ಲಿ ಕೋಆರ್ಡಿನೇಟರ್ ಮಂಜುಳಾ, KN ಪದ್ಮ, ನಿಖಿಲ್ ಶಿವಸ್ವಾಮಿ, KN ಸುನೀತಾ, ಪ್ರಕೃತಿ G ವರಲಕ್ಷ್ಮಿ, ಅನಿತಾ ಜೇಕಬ್, ಡೆಬರಾಟಿ ಬಿಸ್ಟನ್ ಸೇರಿದಂತೆ ಹಲವಾರು ಮಹಿಳೆಯರು, ಸ್ವಸಹಾಯ ಸಂಘಗಳ ಪ್ರಮುಖರು, ಪ್ರತಿನಿಧಿಗಳು, ಮಹಿಳೆಯರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಅಯ್ಯಣ್ಣ ಮಾಸ್ಟರ್, ಭಾರತ ವೈಭವ ನ್ಯೂಸ್, ಬೆಂಗಳೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.